ರಾಜಧಾನಿ ಬೆಂಗಳೂರಲ್ಲೂ ಹಲವೆಡೆ ಭೂಮಿ ಕಂಪಿಸಿದೆ. ಮಲ್ಲೇಶ್ವರಂ, ರಾಜರಾಜೇಶ್ವರಿ ನಗರ, ಕೆಂಗೇರಿ, ಯಲಹಂಕ ನ್ಯೂ ಟೌನ್, ಹನುಮಂತನಗರ, ಶ್ರೀನಗರ, ಕತ್ರಿಗುಪ್ಪೆಯಲ್ಲಿ ಭೂಮಿ ಕಂಪಿಸಿರುವಂತಹ ಅನುಭವವಾಗಿದೆ. ಬೆಳಿಗ್ಗೆ 7:40ರ ಸುಮಾರಿನಲ್ಲಿ 2 ರಿಂದ 3 ಸೆಕೆಂಡುಗಳ ಕಾಲ ಭೂಮಿ ಕಂಪಿಸಿದೆ. ಭೂಕಂಪನದಿಂದ ಭಯಗೊಂಡಂತಹ ಜನರು ಹೊರಗಡೆ ಓಡಿ ಬಂದಿದ್ದಾರೆ. ನೆಲಮಂಗಲದ ಸೋಲದೇವನಹಳ್ಳಿ ಸುತ್ತಮುತ್ತಲೂ ಸಹ ಇಳೆ ಕಂಪಿಸಿದೆ. ಈಶ್ವರಪ್ಪ ಸೇರಿದಂತೆ ಹಲವರು ಕೂಡ ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ಥಳೀಯರು ಹೇಳಿರುವಂಥದ್ದು 2 ರಿಂದ 3 ಸೆಕೆಂಡುಗಳ ಕಾಲ ಭೂಮಿ ಕಂಪಿಸಿದೆ. ಹಾಗಾಗಿ ಭಯಭೀತರಾಗಿ ನಾವು ಮನೆಯಿಂದ ಹೊರಗಡೆ ಓಡಿ ಬಂದೆವು ಅನ್ನುವಂತಹ ಮಾತನ್ನು ಕೂಡ ಇದೀಗ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಬೆಂಗಳೂರಲ್ಲೂ ಕೂಡ ಇವತ್ತು ಹಲವೆಡೆ ಭೂಮಿ ಕಂಪಿಸಿರುವಂತಹ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. 7:40ರ ಸುಮಾರಿಗೆ ಬೆಳಿಗ್ಗೆ ಈ ರೀತಿ ಭೂಮಿ ಕಂಪಿಸಿರುವಂಥದ್ದು. 2 ರಿಂದ 3 ಸೆಕೆಂಡುಗಳ ಕಾಲ ಇಳೆ ಕಂಪಿಸಿದೆ. ಇನ್ನು ನಟ ವಿನೋದ್ ರಾಜ್ ಅವ್ರಿಗೂ ಕೂಡ ಭೂಮಿ ಕಂಪಿಸಿರುವಂತಹ ಅನುಭವ ಆಗಿದೆ. ಅದಕ್ಕಾಗಿ ಅವರು ಸ್ವತಃ ಸುವರ್ಣ ನ್ಯೂಸ್ ಜೊತೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ವಿನೋದ್ ರಾಜ್ ಅವರೇ, ನಮಸ್ಕಾರ. ನಮಸ್ಕಾರ ಅಮ್ಮ. ಎಷ್ಟೊತ್ತಿಗೆ ನಿಮ್ಗೆ ಈ ರೀತಿ ಅನುಭವ ಆಗಿದೆ ಸರ್? ಇಲ್ಲೇ ಈಗ ಮಾಡಕ್ 1 ಗಂಟೆ 3/4 ಗಂಟೆ ಮುಂಚೆ ಈ ಅನುಭವ ಆಗಿದ್ದು. ಏನಾಯ್ತು? ನೀವೆಲ್ಲಿದ್ರಿ ಅವಾಗ? ನಾನು ಇದು ಬಾತ್ರೂಮ್ ಅಲ್ಲಿ ಇದ್ದೆ. ನಾನು ಅದು ಹಾಗೆ ನೋಡ್ತಾ ಒಂದು ಗುಂಡು ಕಲ್ಲು ಉಳ್ಕೊಂಡ್ ಬಂದಂಗೆ ಜೋರಾಗಿ ಉಳ್ಕೊಂಡ್ ಬಂದಂಗೆ ಆಯ್ತು. ಅದು ಮನೆ ಗಡ್ಡ 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 ಅಂತ ಭೂಮಿನೆಲ್ಲ ಶಬ್ದನೇ, ಅದು ವಿಭಿನ್ನವಾದ ಶಬ್ದ ಅಮ್ಮ. ಹೌದು. ಮನುಷ್ಯನ ಹಿಡಿದು ಅಲ್ಲಾಡಿಸಿ ಕೂರ್ಸ್ಬಿಡುತ್ತೆ. ಇಲ್ಲ ಅವನು ಭಯಭೀತನಾಗಿ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತೀರಾ ದಿಗ್ಭ್ರಮೆಯಾಗಿ ಕೂತ್ಕೊಂಡ್ಬಿಡ್ತಾನೆ. ನಾ ಹಾಗೆ ಕೂತ್ಕೊಂಡ್ಬಿಟ್ಟೆ. ಅಮ್ಮ ಮುಂದೆ ಕೂತ್ಕೊಂಡೆ. ಅಲ್ಲೇ ಇದ್ರು, ಜಸ್ಟ್ ಒಂದು 4 ಅಡಿ ಅಷ್ಟೇ ದೂರ. ಅಮ್ಮ ಹೊರಗಡೆ ಇದ್ರು ಅಷ್ಟೇನೆ. ಅವ್ರು ಕೂತ್ತಾರೆ ವಿನು ಅಂತ. ಅವ್ರ ಮಂಚ ಬಿಟ್ಟು ಹೇಳಕ್ಕಾಗಿಲ್ಲ ಅವ್ರಿಗೆ. ಗಾಬರಿ ಆಗೋಯ್ತಮ್ಮ, ಗಾಬರಿ ಆಗೋಯ್ತು. ಇದು ಹಾಗೆ ಪಾಸ್ ಆಯ್ತು. ಟೋಟಲ್ ಒಂದು ಇದು ಒಂದು ಪದರ ಅಂತ ಕಾಣತ್ತೆ. ಅದು ಏಕ ಒಂದು ಮಾದರಿ ಡಿಸ್ಟೆನ್ಸ್ಗೆ ಹೋದಂದ್ರೆ ಫೀಲ್ ಆಯ್ತಮ್ಮ. ಅದು ಅಂದ್ರೆ 4-5 ಸೆಕೆಂಡ್ ಇತ್ತ ಸರ್ ಅದು? ಇಲ್ಲಮ್ಮ, 4 ಸೆಕೆಂಡ್ ಮೇಲೆ ಐತಮ್ಮ. ನಮ್ಗೆ ಒಂದು 7-10 ಸೆಕೆಂಡ್ ದಾಟಿ ಇತ್ತು. ನಮ್ಗೆ ನಾವು ಫೀಲ್ ಮಾಡ್ತೀವಿ, ಹೋಗೋದನ್ನ ಅನುಭವಿಸ್ತೀವಿ ನಾವು. ಗೊತ್ತಾಯ್ತು ನಮ್ಗೆ. ನಿಮ್ಗೆ ಗೊತ್ತಾಯ್ತಾ ಅವಾಗ್ಲೇ ಇದು ಭೂಕಂಪನೆ ಆಗ್ತಾ ಇದೆ ಅಂತ ಅನುಭವ ಆಯ್ತಾ ನಿಮ್ಗೆ? ಹಾಗೆ ದಿಗ್ಭ್ರಮೆ ಆಗಿ ಕೂತ್ರು. ಫಸ್ಟ್ ಯಾವ್ದೋ JCB ನಾವಿಲ್ಲ ಟ್ರಾಕ್ಟರ್ ಕೆಲಸ ಏನೋ ಮಾಡಿಸ್ತಾ ಇದ್ವಿ. ಬಹುಶಃ ಅದು ಲೋಡ್ ಗಿಡ ತಗೊಂಡ್ ಸುದ್ರ ಅಂತ ಡೌಟ್ ಇತ್ತು ನನಗೆ. ಅದನ್ನು ಅಲ್ಲಿವರೆಗೆ ಹೋಗ್ತಾನೆ ಇದೆಯಲ್ಲ ಶಬ್ದ, ನಿಲ್ಲಿಲ್ಲ ಅದು. ಓಕೆ, ಇದು ಮೊದಲೇ ಬಾರಿನ ವಿನೋದ್ ರಾಜ್ ಅವರೇ ಅಥವಾ ಈ ಹಿಂದೆನೂ ಏನಾದ್ರು ನಿಮ್ಗೆ ಈ ರೀತಿ ಅನುಭವ? ಮೊದಲನೇ ಸರಿ. ಇದು ಮೊದಲನೇ ಸಾರಿ? ಮೊದಲನೇ ಸರಿ. ಚೆನ್ನೈನಲ್ಲಿ ಆಗಿದೆ, ಅಲ್ಲೊಂದು ಸರಿ ಆಯ್ತು, ಅದು ಅನುಭವಿಸಿದ್ದೀನಿ ನಾನು. ಇದು 2ನೇ ಸರಿ ಇಲ್ಲಿ ಕರ್ನಾಟಕಕ್ಕೆ ಈ ತೋಟದಲ್ಲಿ ನಮ್ಗೆ ಮೊದಲನೇ ಸರಿ ಅಮ್ಮ. ಎಸ್ ಥ್ಯಾಂಕ್ ಯು ವಿನೋದ್ ರಾಜ್ ಅವರೇ, ತಮ್ಮ ಅನುಭವ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ. ಇದೀಗ ಮತ್ತೋರು ಅಂದ್ರೆ ಮಲ್ಲೇಶ್ವರಂ ನಿವಾಸಿಯಾದಂತಹ ಈಶ್ವರಪ್ಪ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಈಶ್ವರಪ್ಪ ಅವರೇ. ನಮಸ್ಕಾರ ಮೇಡಮ್. ನಿಮಗೂ ಅನುಭವ ಆಗಿದೆಯಾ ಭೂಕಂಪ ಆಗಿರುವಂತದ್ದು? ಕ್ಲಿಯರ್ ಆಗಾಯ್ತು ಮೇಡಮ್, ಬಟ್ ಇದು ತುಂಬಾ ಶಾರ್ಟ್ ಟೈಮ್, ಲೆಸ್ ದೆನ್ 2 ಸೆಕೆಂಡ್ಸ್ ಆಗಿದೆ. ಇದು ಬೆಳಿಗ್ಗೆ 7:42 ಕರೆಕ್ಟ್ ಆಗಿದೆ. ನಾನು ಫ್ಲೋರ್ ಮೇಲೆ ಕೂತ್ಕೊಂಡು ಪೇಪರ್ ಓದ್ತಾ ಇದ್ದೆ, ಫಸ್ಟ್ ಫ್ಲೋರ್ ಅಲ್ಲಿ. ಲೆಸ್ ದೆನ್ 2 ಸೆಕೆಂಡ್ಸ್ ಕ್ಲಿಯರ್ ಆಗಿ ಭೂಕಂಪದ ಅನುಭವ ಆಗಿದೆ. ಏನಾಯ್ತು ಅಂದ್ರೆ ನೀವು ಕುತ್ಕೊಂಡ ಪ್ಲೇಸ್ ಅಲ್ಲಿ ಚೇರ್ ಅಲ್ಲಾಡಿದಿರ್ಬೋದು, ಏನ್ ಅನುಭವ? ಇಲ್ಲ, ನಾನು ಆಕ್ಚುಲಿ ಫ್ಲೋರ್ ಮೇಲೆ ಕೂತಿದ್ದೆ, ನನ್ನ ವೈಫ್ ಚೇರ್ ಮೇಲೆ ಕೂತಿದ್ರು. ನಾನು ಒಳಗಡೆ ಕೂತಿದ್ದೆ, ನನ್ನ ವರಾಂಡದಲ್ಲಿ ನನ್ನ ವೈಫ್ ಪಕ್ಕದಲ್ಲೇ ಕೂತಿದ್ರು. ನಾನು 2 ಸೆಕೆಂಡ್ಸ್ ಆದ ನಾನು ಕ್ಲಿಯರ್ಲಿ ಫೆಲ್ಟ್ ಡೆಫಿನೆಟ್ಲಿ ಇದು ಭೂಮಿ ಕಂಪಿಸ್ತಾನೆ ಇರೋದು ಅಂತ ನನಗೆ ಗೊತ್ತಾಯ್ತು. ಬಟ್ ನನ್ನ ವೈಫ್ ಏನಾಗುತ್ತೆ ಅಂದ್ರೆ ಮನೆ ಹತ್ರ ಕೋತಿಗಳೆಲ್ಲ ಬರುತ್ತೆ. ಆ ಗೇಟ್ ಓಪನ್ ಆದಾಗ ಒಂದೊಂದ್ಸರಿ ಬರುತ್ತಲ್ಲ, ಅವಾಗ ಚೇರ್ ಮೇಲೆ ಏನೋ ಜಂಪ್ ಮಾಡಿ ಶೇಕ್ ಮಾಡಿರ್ಬೋದೇನೋ ಅಂತ ಅವಳು ಎದ್ದು ಒಳಗಡೆ ಬರ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದು. ನಾನು ಮತ್ತೆ ಹೇಳಿದೆ, ಇಲ್ಲಮ್ಮ ಇದು ಭೂಮಿ ಕಂಪಿಸಿದ್ದು ಏನಲ್ಲ ಅಂತ. ಏನ್ ಭಯ ಆಯ್ತಾ? ಹೊರಗ್ ಬಂದ್ರ? ಸಡನ್ ಆಗಿ ಅಂದ್ರೆ ತುಂಬಾ ಜೋರ ಐತಿ ಇದು. ಭೂಮಿ ವೈಬ್ರೇಟ್ ಆಗ್ಲಿಕ್ಕೆ ಕಂಪಲಿಸ್ಲಿಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಗೊತ್ತಾ, ಒಂದು 2 ಇಂಚಸ್ ಈ ತರ ಮೂವ್ಮೆಂಟ್ ಆಗುತ್ತೆ. 2 ಇಂಚಸ್ ಅಲ್ಲ, ಬಟ್ ಜಾಸ್ತಿನೇ ಐತಿ ಇದು. ಕಂಪನ ಸ್ವಲ್ಪ ಜಾಸ್ತಿನೇ ಐತಿ. ಬಟ್ ಆತ್ರ ವಸ್ತುಗಳು ಬೀಳೋದಾಗ್ಲಿ ಆತರ ಏನಾಗ್ಲಿಲ್ಲ. ಬಟ್ ಫ್ಲೋರ್ ಮೇಲೆ ಕೂತಿದ್ನಲ್ಲ, ನನಗೆ ಕ್ಲಿಯರ್ ಆಗಿ ಅದು
ನನಗೆ ಅನುಭವ ಎಸ್, ನಿಮ್ಮ ಅಕ್ಕಪಕ್ಕದ ಮನೆಯವರು ಹೇಳಿದ್ರ ಈ ರೀತಿ ಆಗಿದೆ ಅಂತ? ನಾನು ಸಡನ್ ಆಗಿ ಕೆಳಗಡೆ ಬಂದೆ. ನನ್ನ ನೈಬರ್ ಇದ್ದಾರೆ ಮತ್ತೆ ನನ್ನ ಪಕ್ಕದಲ್ಲೇ ಕಸಿನ್ ಇದ್ದಾರೆ, ಅವ್ರಿಗೂ ಕೇಳಿದೆ. ಅವರು ಹೌದೌದು ಆಯ್ತು, ಬಟ್ ಅವ್ರು ಅಷ್ಟಾಗಿ ಇದ್ ಮಾಡ್ಲಿಲ್ಲ. ಮತ್ತೆ ನನಗೆ ಗೊತ್ತಾಯ್ತಲ್ಲ ಮೋಸ್ಟ್ಲಿ ಡೆಫಿನೆಟ್ ಆಗಿದೆ ಅಂತ ಮತ್ತೆ ಅವಾಗ ಕನ್ಫರ್ಮ್ ಆಯ್ತು. ಎಸ್ ಎಸ್, ಥ್ಯಾಂಕ್ ಯು ಈಶ್ವರಪ್ಪ ಅವರೇ, ತಮ್ಮ ಅನುಭವ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ.